ಸರಿಯಾಗಿರೋ ಲಿಫ್ಟ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಇದು ನಿಮ್ಮ ಲೈಫಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಹಾಗಾಗಿ ನೀವು ಒಬ್ಬ ಡಾಕ್ಟರ್ನ ಯಾವ ತರ ಆಯ್ಕೆ ಮಾಡ್ತೀರೋ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಎಲಿವೇಟರ್ ಕಂಪ್ನಿನ ಆಯ್ಕೆ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ನಿಮ್ಮ ಜವಾಬ್ದಾರಿ ಕೂಡ. ಸ್ಟಾರ್ಟಿಂಗ್ ಅಲ್ಲೇ ನಿಮ್ಮ ಆರ್ಕಿಟೆಕ್ಟ್ ಜೊತೆ ಕೂತ್ಕೊಂಡು ಲಿಫ್ಟ್ ಅವರ್ನ ಕರೆಸ್ಕೊಂಡು ಅದೇ ಮೂಮೆಂಟ್ ಅಲ್ಲಿ ನೀವು ಪ್ಲಾನ್ ಮಾಡಬೇಕು, ಬುಕಿಂಗ್ ಮಾಡ್ಕೋಬೇಕು. ಇದು ಬೆಸ್ಟ್ ಐಡಿಯಾ. ನಂತರದಲ್ಲಿ ಎಷ್ಟು ಜಾಗ ಬಿಡ್ತಾ ಇದ್ದೀರಾ, ಅದರಲ್ಲಿ ಎಷ್ಟು ಜನ ಓಡಾಡ್ತಾರೆ, ನಿಮ್ಗೆ ಕಮರ್ಷಿಯಲ್ ಲಿಫ್ಟ್ ಬೇಕಾಗಿದೆಯಾ ಅಥವಾ ನಿಮ್ಮ ಕಟ್ಟಡದ ಟೈಪ್ ಯಾವುದು, ಹಾಸ್ಪಿಟಲ್ ಲಿಫ್ಟ್, ಗೂಡ್ಸ್ ಲಿಫ್ಟ್ ಬೇಕಾಗಿದೆಯಾ, 6 ಪ್ಯಾಸೆಂಜರ್ ಬೇಕಾಗಿದೆಯಾ, 8 ಪ್ಯಾಸೆಂಜರ್ ಬೇಕಾಗಿದೆಯಾ, ನಿಮ್ಮ ಬಿಲ್ಡಿಂಗ್ ಗೆ 3 ಫೇಸ್ ಪ್ರಾವಿಷನ್ ಇದೆಯಾ. ಅದರಲ್ಲಿ 2-3 ತರ ಬರುತ್ತೆ. ಒಂದು ಟ್ರಾಕ್ಷನ್ ಅಲ್ಲಿ ಗೇರ್ಡ್ ಅಂತ ಬರುತ್ತೆ, ಟ್ರಾಕ್ಷನ್ ಅಲ್ಲಿ ಗೇರ್ಲೆಸ್ ಅಂದ್ರೆ MR/MRL, ಇನ್ನೊಂದು ಹೈಡ್ರಾಲಿಕ್ ಅಂತಾನು ಬರುತ್ತೆ. ಹೈಡ್ರಾಲಿಕ್ ಅನ್ನ ನಾವೆಲ್ಲಿ ಯಾವ ಟೈಮ್ ಅಲ್ಲಿ ನಾವು ಅಸಿಸ್ಟ್ ಮಾಡ್ತೀವಿ ಅಂತಂದ್ರೆ, ಈಗ ಒಂದು ಬಿಲ್ಡಿಂಗ್ ಇರುತ್ತೆ, ಅಲ್ಲಿ ಬಿಟ್ ಕೊಡೋದಕ್ಕೆ ಪ್ರಾವಿಷನ್ ಇರಲ್ಲ, ಓವರ್ ಹೆಡ್ ಗೆ ಪ್ರಾವಿಷನ್ ಇರಲ್ಲ. ಆ ಟೈಮ್ ಅಲ್ಲಿ ನಾವು ಹೈಡ್ರಾಲಿಕ್ ಅನ್ನ ಜನರಿಗೆ ಇನ್ಸಿಸ್ಟ್ ಮಾಡ್ತೀವಿ. ಬಟ್ ಹೈಡ್ರಾಲಿಕ್ ಬಾಕಿ 2 ಲಿಫ್ಟ್ ಗಳಿಗೆ ಕಂಪೇರ್ ಮಾಡಿದಾಗ ಪವರ್ ಕನ್ಸಂಪ್ಷನ್ ಜಾಸ್ತಿ ತಗೊಳುತ್ತೆ. ಮತ್ತೆ ಫ್ಯೂಚರ್ ಅಲ್ಲಿ ಆಯಿಲ್ ಲೀಕೇಜ್ ಆಗುವಂತ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಮೇಂಟೆನೆನ್ಸ್ ಹೈ ಇರುತ್ತೆ ಅಂತ. ಮೇಂಟೆನೆನ್ಸ್ ಸ್ವಲ್ಪ ಹೈನೇ ಇರುತ್ತೆ. ಅದನ್ನ ಬಿಟ್ಟು ಒಂದು ಗೇರ್ಡ್ ಆಮೇಲೆ ಗೇರ್ಲೆಸ್ ಅಂತ MR/MRL ಇವೆರಡು ಕೂಡ ರೋಪ್ ಮತ್ತೆ ಪುಲ್ಲಿ ಮುಖಾಂತರ ಅಪ್ ಅಂಡ್ ಡೌನ್ ಹೋಗುತ್ತೆ. ಇವೆರಡು ಕೂಡ ತುಂಬಾನೇ ಸೇಫರ್ ಲಿಫ್ಟ್ ಗಳು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.